ಶಿವಕುಮಾರ್. ಹೌದು. ಹಾಂ ಹೌದು. ಈಗಾಗಲೇ ಅಂದರೆ ಕೆಲವರಿಗೆ ಮಾಹಿತಿ ಇರ್ಬೋದು, ಸೆಪ್ಟೆಂಬರ್ 2023ರಿಂದ ರಾತ್ರಿ ವೇಳೆ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ನಾವು 3 ಗೇಟ್ಗಳನ್ನ, ಮುಖ್ಯ ಗೇಟನ್ನು ಬಿಟ್ಟು 3 ಗೇಟನ್ನು ಇಲಾಖಾ ವತಿಯಿಂದ ನಾವು ಲಾಕ್ ಮಾಡ್ತಾ ಇದ್ದೀವಿ. 10 ಗಂಟೆವರೆಗೂ ಏನಕ್ಕೆ ಅಂತಂದರೆ 9 ಗಂಟೆವರೆಗೂ 9:30ವರೆಗೂ ಟೆಂಪಲ್ ವಿಸಿಟ್ಗೆ ಅಲೋ ಮಾಡೋದ್ರಿಂದ ಅರ್ಧ ಗಂಟೆ ನಾವು ಒಂದು ರೂಮ್ ಟೈಮನ್ನು ಕೊಟ್ಟಿದ್ದೀವಿ. ಸೊ ದಟ್ ಎಲ್ಲರೂ ಹೊರಗಡೆ ಹೋದ್ಮೇಲೆ 10 ಗಂಟೆವರೆಗೂ ನಾವು 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಕಂಪ್ಲೀಟ್ಲಿ ಡಿಪಾರ್ಟ್ಮೆಂಟಿಂದ ಲಾಕ್ ಮಾಡ್ತಾ ಇದ್ದೀವಿ. ಸೆಪ್ಟೆಂಬರಿಂದನೂ ಅದು ಆಲ್ರೆಡಿ ಚಾಲ್ತಿಯಲ್ಲಿದೆ. ನೀವು ಹೇಳಿದಾಗೆ ಇದನ್ನು ಸಂಜೆ 6 ಗಂಟೆಯಿಂದನೇ ಕ್ಲೋಸ್ ಮಾಡೋದಕ್ಕೆ ನಾನು DC ಅವ್ರ ಜೊತೆ ಡಿಸ್ಕಸ್ ಮಾಡ್ತೇನೆ. ಅದಲ್ಲದೆ ನಾವು ಚಾಮುಂಡಿ ಅಭಿವೃದ್ಧಿ ಪ್ರಾಧಿಕಾರದಿಂದನೂ ಹೆಚ್ಚುವರಿಯಾಗಿ ಒಂದಿಷ್ಟು ಈ ಬೆಂಕಿ ಫೈರ್ ಸೀಸನ್ನಲ್ಲಿ ಹೆಚ್ಚುವರಿಯಾಗಿ ಸಿಬ್ಬಂದಿಗಳನ್ನ ಕೂಡ ನಾನು ನಿನ್ನೆ ದಿನ DC ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಕೂಡ ನಾನು ಪರಿಗಣಿಸಿ ಮಾಡಿಕೊಡ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದೀನಿ. ಪ್ರೈವೇಟ್ ಲೇಔಟಲ್ಲಿ ಬೆಂಕಿ ಬಿದ್ದಿತ್ತು ಲಲಿತಾದ್ರಿಪುರ ಕಡೆ, ಬಟ್ ಅದರಿಂದ ಸ್ಪ್ರೆಡ್ ಆಗಿಲ್ಲ. ಇದು ಕನ್ಫರ್ಮ್ಡ್ ಆಗಿ ಒಳಗಡೆ ಬಂದೇ ಬೆಂಕಿ ಕೊಟ್ಟಿರ್ತಕ್ಕಂಥದ್ದು ಕಂಡು ಬಂದಿದೆ. ಅದು ಮೆಜಾರಿಟಿ ಏನಾಗುತ್ತೆ ಅಂತಂದರೆ ಇಲ್ಲಿ ದನ ಮೇಯಿಸ್ತಕ್ಕಂಥವ್ರು ಹೊಸದಾಗಿ ಚಿಗುರು ಹುಲ್ಲು ಬರಬೇಕು ಅನ್ನೋ ಕಾರಣಕ್ಕೆ ಕೊಡ್ತಾರೆ. ಆ ಬಗ್ಗೆ ನಾವು ಕಂಟಿನ್ಯೂಸ್ ಆಗಿ ಸ್ವಲ್ಪ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸನೂ ಮಾಡಿದ್ದೀವಿ. ಮತ್ತು ಹೊರಗಡೆನೂ ಕೂಡ ಏನಾಗುತ್ತೆ, ನಮ್ಮದು ಪೆರಿಫೆರಲ್ ರೋಡ್ ಇದೆ, ಅಂದರೆ ನೀವು ಚೈನ್ ಲಿಂಕ್ ಮೆಶ್ ನೋಡಿದ್ದೀರಿ. ಚೈನ್ ಲಿಂಕ್ ಮೆಶ್ ಪಕ್ಕದಲ್ಲಿ ಕೂಡ ನಾವು ಕಂಟ್ರೋಲ್ ಬರ್ನಿಂಗ್ ಮಾಡ್ಕೊಂಡಿರ್ತೀವಿ. ಅಂದರೆ ಚೈನ್ ಲಿಂಕ್ ಮೆಶ್ಶಿಂದ ಹೊರಗಡೆ ಜಸ್ಟ್ ಬೆಂಕಿ ಹಚ್ಚಿದ್ರೆ ಒಳಗಡೆ ಬರೋದಿಲ್ಲ. ನಮ್ಮದು ಫೈರ್ ಬ್ರೇಕ್ ಅಂತ ಏನು ಫೈರ್ ಪಾತ್ ಮಾಡ್ಕೊಂಡಿರ್ತೀವಿ, ಅದರಿಂದ ಒಳಗಡೆ ಬಂದು ಕೊಟ್ಟರೆ ಮಾತ್ರ ಬೆಂಕಿ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಖಂಡಿತವಾಗಿ ಒಳಗಡೆ ಬಂದೇ ಇವರು ಕೊಟ್ಟಿರ್ತಕ್ಕಂಥದ್ದು. ಸೊ ಅದು ಈಗ ಮಲೆಮಹದೇಶ್ವರ ದೇವಸ್ಥಾನ ಏನಿದೆ, ದೇವಸ್ಥಾನಕ್ಕೆ ಒಂದು ಚಿಕ್ಕ ಗೇಟ್ ಎಂಟ್ರಿ ಕೊಟ್ಟಿದ್ದೀವಿ. ಸೊ ಅಲ್ಲಿ ಬಂದಿರತಕ್ಕಂಥ ಸಾಧ್ಯತೆ ಇದೆ. ಏನು ಹೇಳಿ? ಅದನ್ನು ನಾವು ಸ್ವಲ್ಪ ಮಾನಿಟರ್ ಮಾಡ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ದನಗಳನ್ನ ಬಿಡ್ತಾರೆ ಮೇಲಕ್ಕೆ, ಪ್ರಾಯಶಃ ಅವ್ರ ಮೇಲೆ ಒಂದು ಅನುಮಾನ ಇದೆ, ಅದನ್ನು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. 3 ಜನ ಸಾಕಾಗೋದಿಲ್ಲ ಖಂಡಿತ. ಅಂದರೆ ಮೇನ್ ವಾಚ್ ಟವರಲ್ಲಿ ಇರ್ತಾರೆ. ನಮ್ಮದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ವಾಚ್ ಟವರಲ್ಲಿ ಮಾನಿಟರ್ ಮಾಡಲಿಕ್ಕೆ 24/7 24 ಗಂಟೆನೂ ವಾಚ್ ಟವರಲ್ಲಿ ಇರ್ತಾರೆ. ನಮಗೆ ಈ ಬೆಂಕಿಯನ್ನು ಆರಿಸಲಿಕ್ಕೆ ಸಿಬ್ಬಂದಿಗಳೇನಿದ್ದಾರೆ ಅವರು ಕೆಳಗಡೆ ಇರ್ತಾರೆ. ಸೊ ಅಲ್ಲಿ ಆ ವಾಚ್ ಟವರಲ್ಲಿ ಕೂರಿಸಿದ್ರೆ ಅಲ್ಲಿಂದ ಅವ್ರಿಗೆ ರೀಚ್ ಆಗೋಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಅವ್ರನ್ನ ಕೆಳಗಡೆನೇ ಇಟ್ಕೊಂಡು ವೆಹಿಕಲಲ್ಲಿ ಅಲ್ಲಿಂದ ರೀಚ್ ಮಾಡಿಸ್ತೀವಿ. ಏನು ಹೇಳಿ? ಅಲ್ಲ, ಒಂದು ಅನುಮಾನ ಅಂತ ಹೇಳಿದೆ. ನಾವು ತಾವು ಪದವನ್ನು ಗಮನಿಸಬೇಕು, ಅನುಮಾನ ಇದೆ ಅಂತ ಹೇಳಿದ್ವಿ. ಹೌದು ಹೌದು. ಇಲ್ಲ, ಅದಕ್ಕೆ ನಾವು ಟವರ್ ಡಂಪ್ ಅನಾಲಿಸಿಸ್ ಅಂತ ಏನು ಹೇಳಿದೆ, ಅದನ್ನು ಕೂಡ ಮಾನಿಟರ್ ಮಾಡ್ತಾ ಇದ್ದೀವಿ. ಸುತ್ತ CCTV ಸುತ್ತ ಹಾಕಬೇಕು ಅಂತ. ಅದಕ್ಕಿಂತ ಮುಖ್ಯವಾಗಿ ನಮಗೇನಂತಂದರೆ, ಈಗ 17 ಕಿಲೋಮೀಟರ್ ಪೆರಿಫೆರಿ ಬರುತ್ತೆ. ನಮ್ಮದು ಚಾಮುಂಡಿ ಬೆಟ್ಟ ಮೀಸಲು ಅರಣ್ಯ ಸುತ್ತ ಏನಿದೆ 17 ಕಿಲೋಮೀಟರ್ ಬೌಂಡ್ರಿ ಬರುತ್ತೆ. 17 ಕಿಲೋಮೀಟ್ರಲ್ಲಿ ನಮ್ಮದು ಕಂಪ್ಲೀಟ್ ಚೈನ್ ಲಿಂಕ್ ಮೆಶ್ ಇದೆ. ಅದಲ್ಲದೇ ನಾವು ಕಳೆದ ವರ್ಷ 560 ಮೀಟ್ರಷ್ಟು ಕಾಂಪೌಂಡ್ ವಾಲ್ ಪ್ರಿಪೇರ್ ಮಾಡಿದ್ದೀವಿ. ಸೊ ದಟ್ ಇವನ್ ಲೇಔಟಿಂದ ಅಥವಾ ಹೊರಗಡೆ ಡಂಪ್ ಮಾಡಿದಂಥ ಲಿಟ್ಟರ್ಗೆ ಏನಾದರೂ ಬೆಂಕಿ ಕೊಟ್ಟರು ಕೂಡ ಅದು ಒಳಗಡೆ ಬರಬಾರ್ದು. ಅದೇ ನಿಟ್ಟಿನಲ್ಲಿ ಈ ವರ್ಷ ಅಂದರೆ ಈಗಾಗಲೇ ನಾವು 860 ಮೀಟ್ರಿಗೆ ಹೆಚ್ಚುವರಿಯಾಗಿ ಟೆಂಡರ್ ಕೂಡ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಇದನ್ನು ಕಾಂಪೌಂಡಿಂದ ಕವರ್ ಮಾಡಿದರೆ ಮಾತ್ರ ನಾವು ಇದು ಸಿಟಿ ಪಕ್ಕದಲ್ಲಿರೋದ್ರಿಂದ ಈ ವೇಸ್ಟ್ಗೆ ಬೆಂಕಿ ಕೊಡ್ತಕ್ಕಂಥದ್ದು ಅಥವಾ ಸುತ್ತ ಇರ್ತಕ್ಕಂಥ ಲೇಔಟ್ಗೆ ಬೆಂಕಿ ಕೊಡ್ತಕ್ಕಂಥದ್ದು ಒಳಗಡೆ ಬರದೇ ಇರೋ ರೀತಿಯಾಗಿ ನಾವು ಶಾಶ್ವತವಾಗಿ ತಡಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ 560 ಮೀಟ್ರ್ ಕಾಂಪೌಂಡ್ ಮಾಡಿದ್ದೀವಿ. ಹೆಚ್ಚುವರಿಯಾಗಿ 860 ಮೀಟ್ರ್ ಕಾಂಪೌಂಡ್ಗೆ ಈಗ ಟೆಂಡರ್ ಕರಿತಾ ಇದ್ದೀವಿ. ಉಳಿದಂಥ ಭಾಗನೂ ಕೂಡ ಕಾಂಪೌಂಡ್ ನಿರ್ಮಾಣ ಮಾಡೋದಕ್ಕೆ ಪ್ರಸ್ತಾವ ಕೊಟ್ಟಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.